ಜಪ ಮಾಡೋದ್ರಿಂದ ಹೃದಯ ಶುದ್ಧಿ ಆಗುತ್ತೆ. ಯಾಕೆ? ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ, ಯಜ್ಞಾನಾಂ ಮಾಂ ಜಪ. ಈ 48 ಡೇಸನ್ನು ಒಂದು ಮಂಡಲ ಅಂತ. ಭಾವ ಶುದ್ಧಿ ಆಯಿತು, ಮನಸ್ಸು ಶುದ್ಧಿ ಆಯಿತು, ಆಲೋಚನೆ ಶುದ್ಧಿ ಆಗಲಿಲ್ಲ. ಅಹಲ್ಯೆ ಕಲ್ಲಾದವಳ ಜಪದ ಪ್ರಭಾವಕ್ಕೆ ಭಗವತ್ ಸ್ಪರ್ಶದಿಂದ ಜೀವ ತಳೆದಳು. ರಾಮನಾಮದಿಂದ ಕಲ್ಲು ತೇಲಿ ಸೇತುವೆಯಾಗಿ ಇವತ್ತು ಇದೆ. ಎಲ್ಲ ತಿರುಪತಿ ವೆಂಕಟರಮಣನಲ್ಲಿ ನೋಡ್ಬೋದು. ಮಹಾ ಐಶ್ವರ್ಯವೂ ಉಂಟಲ್ಲಿ, ಮಹಾ ತೇಜಸ್ಸು ಉಂಟು, ಮಹಾಜ್ಞಾನ ಉಂಟು. ಅಲ್ಲಿ ನಡೆಯುವ ಉತ್ಸವ ಎಲ್ಲ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಾನರು ಮುಂದೆ ಬರೋ ಜನರ ರೋಗ ರುಜಿನ ಹೋಗಲಿಕ್ಕೆ, ಅವರ ತ್ರಿಕರಣ ಶುದ್ಧಿಗೆ, ಆಧ್ಯಾತ್ಮ ಶುದ್ಧಿಗೆ ಆ ಕುಂಡಗಳನ್ನು ಅನುಗ್ರಹ ಮಾಡಿ. ಅದು ಆಧ್ಯಾತ್ಮಿಕ ಇಚ್ಛೆ ಇರ್ಬೋದು, ಮಾನಸಿಕ ಇಚ್ಛೆ ಇರ್ಬೋದು, ಸಾಮಾಜಿಕ ಇಚ್ಛೆ ಇರ್ಬೋದು. ಅವನ ಇಚ್ಛೆಯನ್ನು ಭಗವಾನರು ಪೂರೈಸ್ತಾರೆ. ಮನೋಲಯವನ್ನು ಸಾಧಿಸಲಿಕ್ಕೆ ಸುಲಭದಿಂದ. ನೆಕ್ಸ್ಟ್ ಪ್ರಶ್ನೆ ಇದ್ದಿದ್ದು, ನಾಮ ಜಪ ಮಾಡಿ ಯಾಕೆ ಹೋಗಬೇಕು ಅಂತ. ಫಸ್ಟು ಸ್ಥಳದ ಮಹಿಮೆ ತಿಳ್ಕೊಳ್ಬೇಕಂತೆ. ಅದು ತಿಳ್ಕೊಂಡ್ವಿ. ಮತ್ತಲ್ಲಿ 3 ಕುಂಡಗಳಿದೆ ನಂಗೆ ಗೊತ್ತಿದ್ದ ಹಾಗೆ. ಫಸ್ಟು ನಾಮ ಜಪದಿಂದ ಬರ್ತೀನಿ. ಜಪ ಮಾಡೋದ್ರಿಂದ ಹೃದಯ ಶುದ್ಧಿ ಆಗುತ್ತೆ. ಯಾಕೆ? ಕೃಷ್ಣ ಸ್ಪಷ್ಟ ಹೇಳಿದ್ದಾನೆ, ಯಜ್ಞಾನಾಂ ಮಾಂ ಜಪ. ಯಜ್ಞಗಳಲ್ಲಿ ಅರ್ಜುನ ನಾನು ಜಪ. ಕಲಿಯುಗದಲ್ಲೇನು ಸುಲಭ, ದಾನ ಮತ್ತು ಜಪ ಒಂದೇ, ಅವೆರಡೇ ಯಜ್ಞ ಕಲಿಯುಗದಲ್ಲಿರೋದು. ಸತ್ಯ ಎಲ್ಲ ಈಗ ಯಾರು ಒಳಗೂ ಇಲ್ಲ ಹೊರಗೂ ಇಲ್ಲ. ಕಲಿಯುಗದಲ್ಲಿ ದಾನ ಸ್ವಲ್ಪ ಬಾಕಿ ಇದೆ. ಆದರೂ ಆ ದಾನಗಳಿಗೆ ಹೆಸರು ಕೀರ್ತಿಯ ದಾನ ಆಗಿದೆ. ಕವರ್ ಕೊಟ್ಟ ತಕ್ಷಣ ಅವ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಾನೆ. ಸೈಕಲ್ ಕೊಟ್ಟರೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಾನೆ. ಅವ್ನು ಸೈಕಲ್ ಕೊಟ್ಟಿದ್ದಕ್ಕಿಂತ ಅವ್ನು ಸೋಷಿಯಲ್ ಮೀಡ್ಯಾದಲ್ಲಿ ಸೈಕಲ್ ಹೊಡೆದಿದ್ದು ಜಾಸ್ತಿ ಇರುತ್ತೆ ಈ ಸೈಕಲ್ಗಿಂತನೂ. ಆ ಪರಿಸ್ಥಿತಿಲಿ ನಾವಿದ್ದೀವಿ. ಅದಿರಲಿ ಒಂದು ಸೈಡ್. ಈ 48 ಡೇಸನ್ನು ಒಂದು ಮಂಡಲ ಅಂತೀವಿ. 12 ಹಗಲು 12 ರಾತ್ರಿ, ಒಂದು ದಿನ 24 ಗಂಟೆ. 48 ಅಂದರೆ 12 12 12 12 48 ದಿನ ನಾವು ಆ ಜಪವನ್ನು ಮಾಡಿದಾಗ ನಮ್ಮ ದೇಹದಲ್ಲಿರೋ 48 ಇಂಪಾರ್ಟೆಂಟ್ ನಾಡಿಗಳು ಶುದ್ಧಿ ಆಗ್ತದೆ. ಅದಕ್ಕೆ ಮಂಡಲ ಅಂತ. ನಾಮ ಜಪ ಮಾಡೋದ್ರಿಂದ ಹೃದಯ ಸ್ಥಾನ ಶುದ್ಧಿ ಆಗುತ್ತೆ. ಹೃದಯ ಶುದ್ಧಿ ಆದರೆ ರಕ್ತನಾಳಗಳು, ಮನಸ್ಸು ಶುದ್ಧಿ ಆಗುತ್ತೆ. ಭಾವದಿಂದ ಮನಸ್ಸು, ಮನಸ್ಸಿನ ಮೂಲ ಯಾವುದು? ಭಾವನೆ. ಭಾವನೆ ಮೂಲ ಯಾವುದು? ಹೃದಯ. ಭಾವ ಶುದ್ಧಿ ಆಯಿತು, ಮನಸ್ಸು ಶುದ್ಧಿ ಆಯಿತು, ಆಲೋಚನೆ ಶುದ್ಧಿ ಆಗಲೇಬೇಕು. ಆ 48 ದಿನ ಯಾಕೆಂದರೆ ಭಗವಂತನ ಸಗುಣ ರೂಪ ಯಾವುದು? ಅವನ ಜಪ ಅಂತೆ. ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು, ಪ್ರೂಫು. ಅಹಲ್ಯೆ ಕಲ್ಲಾದವಳು ಜಪದ ಪ್ರಭಾವಕ್ಕೆ ಭಗವತ್ ಸ್ಪರ್ಶದಿಂದ ಜೀವ ತಳೆದಳು. ರಾಮನಾಮದಿಂದ ಕಲ್ಲು ತೇಲಿ ಸೇತುವೆಯಾಗಿ ಇವತ್ತು ಇದೆ. ತಪೋಬಲದ ತಾಕತ್ತು, ಶಿಲೆಯಲ್ಲಿರೋ ತಪಸ್ಸಿನ ತಾಕತ್ತು ಇವತ್ತು ಬುಢಾನಾರಾಯಣದಲ್ಲಿ ಅಂಥ ಬೃಹದ್ ವಿಷ್ಣು ತೇಲ್ತಾ ಇದ್ದಾನೆ, ಮುಳುಗಲಿಲ್ಲ. ಇನ್ನೊಂದು ಸಾಕ್ಷಿ. ಸೊ ಇದೆಲ್ಲ ನೋಡಿದಾಗ ನಮ್ಮ ಮನಸ್ಸು ತ್ರಿಕರಣ ಅಂದರೆ ಸ್ಥೂಲ ಸೂಕ್ಷ್ಮ ಶುದ್ಧಿ ಆಗಬೇಕು. ಸ್ಥೂಲ ತೀರ್ಥಯಾತ್ರೆ ಮಾಡಿದರೆ ಶುದ್ಧಿ ಆಗುತ್ತೆ, ನಡ್ಕೊಂಡು ಹೋಗೋದ್ರಿಂದ, ಪಾದಯಾತ್ರೆ. ಸೂಕ್ಷ್ಮ ಜಪದಿಂದ ಶುದ್ಧಿ ಆಗುತ್ತೆ. ಇನ್ನು ನೆಕ್ಸ್ಟ್ ಇರೋದು ಕಾರಣ, ಅದು ಗುರು ದರ್ಶನ ಮತ್ತು ಸಮಾಧಿಯ ಧ್ಯಾನದಿಂದ ಶುದ್ಧಿ ಆಗುತ್ತೆ. 3 ಲಾಜಿಕ್ ಆಯಿತು. ಒಂದು ಪಾದಯಾತ್ರೆಯಿಂದ ಸ್ಥೂಲ ಶುದ್ಧಿ, ನಾಮಜಪದಿಂದ ಸೂಕ್ಷ್ಮ ಶುದ್ಧಿ, 3ನೇದು ಭಗವತ್ ಚಿಂತನೆ ಮತ್ತು ಭಗವತ್ ದರ್ಶನ. ಇದಕ್ಕೆ ಭಗ ಶಬ್ದ. ಭಗ ಅಂದರೆ ಬೆಳಕು, ಭುಗ್ಗಿತಿ ಭಗ. 6 ಗುಣಗಳಿರುತ್ತೆ. ಮಹಾ ಐಶ್ವರ್ಯ, ಮಹಾ ವೈರಾಗ್ಯ, ಷಡ್ಗುಣ ಅಥವಾ ಷಡೈಶ್ವರ್ಯ, 6ರಿಂದ ಭಗ ಶಬ್ದ ಬಂದಿದೆ. ಎಲ್ಲ ತಿರುಪತಿ ವೆಂಕಟರಮಣನಲ್ಲಿ ನೋಡ್ಬೋದು. ಮಹಾ ವೈರಾಗ್ಯ ಮತ್ತು ಮಹಾ ಐಶ್ವರ್ಯವೂ ಉಂಟಲ್ಲಿ, ಮಹಾ ತೇಜಸ್ಸು ಉಂಟು, ಮಹಾಜ್ಞಾನ ಉಂಟು. ಅಲ್ಲಿ ನಡೆಯುವ ಉತ್ಸವ ಎಲ್ಲೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ, ನಿರಂತರ ಉತ್ಸವ ಆಗೋ ಜಾಗ. ಸೊ ಈ 3 ಶುದ್ಧೀಕರಣಕ್ಕೆ ಈ ನಾಮಜಪ
ಮತ್ತು ನೆಕ್ಸ್ಟು 3 ಕುಂಡ ಇದೆ, ಅದನ್ನು ಅತ್ರಿ ಕುಂಡ ಅಂತಲೂ ಹೇಳ್ತೀವಿ. ಇನ್ನೊಂದು ಆ 3 ಕುಂಡದಲ್ಲಿ 3 ಖಂಡ ಇದೆಯಂತೆ. ಈಗ ಓಂಕಾರವನ್ನು 3 ಖಂಡ ಮಾಡುವ, ಅಕಾರ ಉಕಾರ ಮಕಾರ. ಏನಾಯಿತು? ಬ್ರಹ್ಮ ವಿಷ್ಣು ಮಹೇಶ್ವರ. ಹಾಗೆ ನೋಡಿದ್ರು ನಮ್ಮ ಶರೀರ ಇಲ್ಲಿಂದಿಲ್ಲಿ ಸೃಷ್ಟಿ ಬ್ರಹ್ಮಕ್ಕೆ ಜನನಾಂಗ ಇರೋ ಜಾಗ, ಇಲ್ಲಿಂದಿಷ್ಟು ವಿಷ್ಣು ಅಲ್ವಾ, ಹೃದಯ ಸ್ಥಾನ ವಿಷ್ಣು ವಕ್ಷಸ್ಥಲದಲ್ಲಿರುವುದು. ಎಲ್ಲಿಂದಿಲ್ಲಿ ಶಿವ, 3 ನೇತ್ರ ಇರುವುದು ಎಲ್ಲಿ? ಬಿಲ್ಪತ್ರೆ ನೆತ್ತಿಯಲ್ಲಿ, ರುದ್ರನೇತ್ರ ಇರುವುದಿಲ್ಲ. ಹಾಗೆ ನೋಡಿದರೆ ಬ್ರಹ್ಮಕುಂಡ, ವಿಷ್ಣುಕುಂಡ, ರುದ್ರಕುಂಡ. ಬ್ರಹ್ಮಕುಂಡ ಯಾವುದು? ರಸ ಅಲ್ಲಿ ವೀರ್ಯ ಮತ್ತು ಮೂತ್ರ. ಆ ವೀರ್ಯದ ಬಣ್ಣ ಯಾವುದು? ಸೃಷ್ಟಿ ಕೆಲಸ. ಬ್ರಹ್ಮನ ಕೆಲಸ ಏನು? ಸೃಷ್ಟಿ ಕೆಲಸ. ಇಲ್ಲಿರೋ ಜಠರಾಗ್ನಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೆಲಸ ಏನು? ಪಾಲನೆ ಕೆಲಸ. ಇಲ್ಲಿ ತನಕ ಥೈರಾಯ್ಡ್ ತನಕ ಪಾಲನೆ ಮಾಡೋ ದೇವರು ಯಾವುದು? ವಿಷ್ಣು. ಇಲ್ಲಿಂದ ಇಲ್ಲಿ ಜ್ಞಾನದ ಕಣ್ಣು, ಈ ಕಣ್ಣು ಮುಚ್ಚಿದ್ವಿ, ಇಲ್ಲಿ ಜ್ಞಾನ ಚಕ್ಷು ಓಪನ್ ಆಯಿತು, ಇಲ್ಲಿ ಪೀನಲ್ ಗ್ಲ್ಯಾಂಡ್ ಇದೆ. ಪ್ರಾಕ್ಟಿಕಲಿ ಹೇಳಿ, ಅಮೃತೋತ್ಪತ್ತಿ ಆಗುತ್ತೆ, ಮೃತ್ಯುವನ್ನೇ ದಾಟು ರಹಸ್ಯ, ಸಹಸ್ರಾರ ಚಕ್ರಕ್ಕೆ ಹೋಗೋ ಜ್ಞಾನ. ಅದಕ್ಕೆ ರುದ್ರಗ್ರಂಥಿ ವಿಭೇದಿನ್ಯೇ ನಮ, ವಿಷ್ಣು ಗ್ರಂಥಿ ವಿಭೇದಿನ್ಯೇ ನಮ, ಬ್ರಹ್ಮಗ್ರಂಥಿ ವಿಭೇದಿನ್ಯೇ ನಮ. 3 ಉಂಟು ಲಲಿತ ಸಹಸ್ರನಾಮದಲ್ಲಿ. ಸೊ ಹಾಗಾಗಿ ಇನ್ನೂ ನೀವು ಸ್ಪಷ್ಟವಾಗಿ ನೋಡಿದರೆ ಇಲ್ಲಿಂದಿಲ್ಲಿಗೆ ಚಂದ್ರಖಂಡ, ವೀರ್ಯದ ಬಣ್ಣ ಯಾವುದು? ಬಿಳಿ. ಇಲ್ಲಿಂದಿಲ್ಲಿ ಅಗ್ನಿಕಂಡ, ಇಲ್ಲಿಂದಿಲ್ಲಿ ಸೂರ್ಯಕಂಡ. ಸೂರ್ಯ ಅಂದರೆ ಕಣ್ಣು, ಚಕ್ಷುರು ಸೂರ್ಯೋ ಅಜಾಯತ ಚಂದ್ರಮ ಮನಸ ಪುರುಷ ಸೂಕ್ತ. ಈ 3 ಖಂಡದಲ್ಲಿ ಶರೀರದಲ್ಲಿ ವ್ಯತ್ಯಾಸ ಆದರೆ ಆ ಜಲದಲ್ಲಿ ಸ್ನಾನ ಮಾಡಿದರೆ ಆ ರೋಗಗಳು ಹೋಗ್ತವೆ. ಸಾಕ್ಷಿ ಏನು ಅಂತಲೂ ಕೇಳ್ಬೋದು. ಆ 3 ಖಂಡ, ಚಂದ್ರ ಸ್ವಲ್ಪ ಶೀತಲ ಅಗ್ನಿ, ಅಗ್ನಿಯೇ ಬೆಳಕುಂಟು, ತಂಪಗ್ನಿ. ಅಲ್ಲೊಂದು ಕುಂಡ ಇದೆ ಚಂದ್ರಕುಂಡ, ಸ್ವಲ್ಪ ತಂಪಿರುತ್ತೆ, ಮಹಾ ಬಿಸಿ ಇರಲ್ಲ. ಪಕ್ಕದ ಬಾರ್ಡ್ರಲ್ಲೇ ಒಂದೇ ಇಷ್ಟೇ ಗ್ಯಾಪಲ್ಲಿ ಇನ್ನೊಂದು ಕುಂಡ ಇದೆ, ಅದು ಸೂರ್ಯಕುಂಡ, ಧಗ 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 ಅಂತಿರುತ್ತೆ. ಅದರ ಪಕ್ಕದಲ್ಲಿ ಇನ್ನೊಂದು ಕುಂಡ ಇದೆ ಅಗ್ನಿಕುಂಡ, ಅದು ಇದರ 3 ಪಟ್ಟು ಬಿಸಿ ಇರುತ್ತೆ, ಸುಟ್ಟೆ ಹೋಗ್ತದೆ ಕೈ ಹಾಕಿದ್ದು. ಆ 3 ಕುಂಡಗಳನ್ನು ಭಗವಾನರು ಮುಂದೆ ಬರೋ ಜನರ ರೋಗ ರುಜಿನ ಹೋಗಲಿಕ್ಕೆ, ಅವರ ತ್ರಿಕರಣ ಶುದ್ಧಿಗೆ, ಆಧ್ಯಾತ್ಮ ಶುದ್ಧಿಗೆ ಆ ಕುಂಡಗಳನ್ನು ಭಗವಾನರು ಅನುಗ್ರಹ ಮಾಡಿರೋದು. ನಾಮಜಪ ಇಲ್ಲಿಂದ ಮಾಡಿ ಇನ್ನೇನು ಸ್ವಲ್ಪ ಪಾಪ ಉಳ್ಕೊಂಡಿದ್ರೆ ಆ ಕುಂಡಗಳಲ್ಲಿ ಸ್ನಾನ ಮಾಡಿ ಮತ್ತೆ ಶುದ್ಧಿಯಾಗಿ ಮತ್ತೆ ಗುರುಸ್ವರೂಪಿಯಾದ ಸದಾಶಿವನನ್ನು ಅರ್ಚನೆ ಮಾಡಿ ಬಿಲ್ವದಿಂದ ಅವನ ಹತ್ರ ಗುರುಕೃಪೆ ಆಗಲಿ ಅಂತ ಆಶೀರ್ವಾದ ತಗೊಂಡು ಮತ್ತೆ ಗುರು ದರ್ಶನ ಮಾಡೋದು. ಅದಕ್ಕೆ ಅದನ್ನು ಗಣೇಶಪುರಿ. ಗಣ ಪ್ಲಸ್ ಈಶ, ಇಡೀ ಲೋಕದ ಅಧಿಪತಿ ಯಾರು? ಗುರು. ಈಶ ಅಂದ್ರೇನು? ಈಶ್ವರ, ಜ್ಞಾನವನ್ನು ಕೊಡೋನು. ಈಶಾನ ಸರ್ವ ವಿದ್ಯಾನಂ ಈಶ್ವರ ಸರ್ವಭೂತಾನ. ಸೊ ಹಾಗಾಗಿ ನಿತ್ಯ ತ್ರಿಕಾಲ ಆ ಕುಂಡದಲ್ಲಿ ಸ್ನಾನ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ಶಿವನ ಅನುಷ್ಠಾನ ಮಾಡಿ, ಒಂದು 3 ದಿನ ಕೂತು ವರ್ಷದಲ್ಲಿ ಸಾಧನೆ ಮಾಡಿದಾಗ ಅವನ ಇಚ್ಛೆಯನ್ನು ಭಗವಾನರು ಪೂರೈಸ್ತಾನೆ. ಅದು ಆಧ್ಯಾತ್ಮಿಕ ಇಚ್ಛೆ ಇರ್ಬೋದು, ಮಾನಸಿಕ ಇಚ್ಛೆ ಇರ್ಬೋದು, ಸಾಮಾಜಿಕ ಇಚ್ಛೆ ಇರ್ಬೋದು. ಸೊ ಇದು ಪೂರ್ಣ ರಥ. ಇದು ಶಬರಿಮಲೆಯಲ್ಲೂ ಉಂಟು. 48 ದಿನ ಅಯ್ಯಪ್ಪನ ಭಜನೆ ಮಾಡಿ 48ನೇ ದಿನ ಶಬರಿಮಲೆಗೆ ಯಾತ್ರೆ ಮಾಡಿ, ಇದೇ ಥರ ಪಂಪಾ ನದಿ ಸ್ನಾನ, ಪಂಪಾ ನದಿ ಪಾಪಕ್ಷಯ ಮಾಡ್ತಾಳೆ. ಭಸ್ಮಕ್ಕೊಳಲ್ಲಿ ನಮ್ಮ ಒಳಗಿನ ಸೂಕ್ಷ್ಮದಲ್ಲಿದ್ದ ಪಾಪಗಳು ಭಸ್ಮ ಆಗ್ತದಂತೆ. 18 ತತ್ವಗಳನ್ನು ಚಿಂತನೆ ಮೂಲಕ ಹತ್ತಿದಾಗ ಕಾರಣದ ಶುದ್ಧಿ ಆಗ್ತದೆ. ಅಷ್ಟೂ ಶುದ್ಧಿಯಾಗಿ ನೀನು ನನ್ನ ಎದುರುಗಡೆ ಮುಖಾಮುಖಿಯಾದಾಗ ಯುವರ್ ಮೈ ವರ್ಚುವಲ್ ಇಮೇಜ್ ತತ್ವಂ ಅಸಿ, ನೀನೇ ನಾನಾಗಿದ್ದೆ, ಚಿದಾನಂದ ರೂಪ ಶಿವು. ಮನಸ್ಸು ಲಯ ಆದಾಗ ಅವನು ಚಿದಾನಂದದಲ್ಲಿರ್ತಾನೆ. ಮನಸ್ಸು ಆ್ಯಕ್ಟಿವ್ ಆಗಿದ್ದಾಗ ಅವ ಪ್ರಪಂಚದಲ್ಲಿ ಸದಾನಂದದಲ್ಲಿರ್ತಾನೆ. ಸದಾನಂದದಿಂದ ದುಃಖ ಪ್ರಾಪ್ತಿ ಉಂಟು, ಚಿದಾನಂದದಿಂದ ಜ್ಞಾನ ಪ್ರಾಪ್ತಿ ಉಂಟು. ಚಿತ್ತನಾಶ ಆದಾಗ ಸಿಗುವ ಆನಂದ ಚಿದಾನಂದ ಅಂತ. ಅದನ್ನೇ ಭಗವಾನರು ಚಿದಾಕಾಶ ಗೀತೆ. ಚಿತ್ತದಲ್ಲಿರೋ ನಾಶ ಮಾಡುವುದು, ಆ ಚಿತ್ತ ಪಾಸ್ಟ್ ಮೆಮೊರಿಗಳನ್ನು ನಾಶ ಮಾಡೋದಿದೆಯಲ್ಲ, ಅದೇ ಬಂಧನ. ನಮ್ಮನ್ನು ಬಂಧನಕ್ಕೊಳಪಡಿಸೋದು ನಮ್ಮ ಪಾಸ್ಟ್ ಮೆಮೊರಿಗಳು. ಅದು ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅದನ್ನು ದಿನಾ ಮನಸ್ಸು ಆಹಾರವಾಗಿ ತಿಂತಾ ಇರುತ್ತೆ. ಮನಸ್ಸಿನ ಆಹಾರ ಚಿತ್ತ, ಪಾಸ್ಟ್ ಮೆಮೊರಿ. ಮನಸ್ಸಿಗೆ ಆಹಾರ ಯಾವುದು? ಬುದ್ಧಿ. ಬುದ್ಧಿಗೆ ಆಹಾರ ಯಾವುದು? ಚಿತ್ತ. 3 ಒಂದಕ್ಕೊಂದು ಇಂಟರ್ಲಿಲೇಟ್. 3 ನಾಶ ಆದಾಗ ಮನೋಲಯ ಅಂತ. ಆವಾಗ ಅವನಿಗೆ ಯಾವ ಕಲೆಕ್ಟಿವ್ ಡಾಟಾನೂ ತಲೆಯಲ್ಲಿರಲ್ಲ. ಆ ಮನೋಲಯವನ್ನು ಸಾಧಿಸಲಿಕ್ಕೆ ಸುಲಭದ ಜಾಗ ಗಣೇಶಪುರಿ.